ನಿಮ್ಮನ್ನ ನೀವು ಸುಧಾರಿಸೋದ್ರಲ್ಲಿ ಎಷ್ಟು ಕಾರ್ಯನಿರತರಾಗಿ ಅಂದ್ರೆ ನಿಮ್ಗೆ ಬೇರೆಯವರ ಬಗ್ಗೆ ದೂರ್ ಕೊಡೋಷ್ಟು ಸಮಯನೇ ಸಿಗದೆ ಇರೋಷ್ಟು. ಇವತ್ತು ನಾವು ಮಾತಾಡಕ್ ಹೋಗ್ತಿದ್ವಿ ಓವರ್ ಥಿಂಕಿಂಗ್ ಬಗ್ಗೆ. ನೀವು ಇಲ್ಲಿಂದ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ, ಮತ್ತೆ ನಿಮ್ಗೆ ಗೊತ್ತೇ ಆಗಲ್ಲ ನೀವು ಯಾವ ಜಗತ್ತಿಗೆ ಹೋಗಿ ತಲುಪ್ತೀರಾ ಅಂತ. ಅಷ್ಟೊಂದೆಲ್ಲ ಯೋಚನೆ ಮಾಡ್ತೀವಿ, ಮತ್ತೆ ಆಮೇಲೆ ಗೊತ್ತಾಗತ್ತೆ ಏನೆಲ್ಲ ಯೋಚನೆ ಮಾಡಿದ್ವೋ ಅದ್ ಯಾವ್ದು ಕೆಲಸಕ್ಕೆ ಬರ್ದೇ ಇರೋದು ಅಂತ. ಇದನ್ನೇ ಹೇಳ್ತಾರೆ ಹೆಚ್ಚು ಯೋಚನೆ ಮಾಡೋದು, ಓವರ್ ಥಿಂಕಿಂಗ್. ಇದು ನಿಮ್ಮ ಮೈಂಡ್ ನ ತುಂಬಾ ಬೇಗ ಸುಸ್ತು ಮಾಡುತ್ತೆ. ಓವರ್ ಥಿಂಕಿಂಗ್ ನ ಅರ್ಥ ಏನಂದ್ರೆ ನೀವು ನಿಮ್ಮ ಟೈಮ್ ನ ಹಾಳು ಮಾಡ್ತಿದ್ದೀರಾ, ನಿಮ್ಮ ಎನರ್ಜಿನ ಹಾಳು ಮಾಡ್ತಿದ್ದೀರಾ, ನಿಮ್ಮ ಹೆಲ್ತ್ ಕೂಡ ಹಾಳು ಮಾಡ್ತಿದ್ದೀರಾ, ಮತ್ತೆ ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಹಾಳಾಗ್ತಿದೆ. ಓವರ್ ಥಿಂಕಿಂಗ್ ಇದೆಯಲ್ಲ ನಿಮ್ಮ ಇಚ್ಛಾಶಕ್ತಿನ ಹಾಳು ಮಾಡುತ್ತೆ. ಯಾವುದೋ ಕೆಲಸನ ನಾವು ಆಗ ಮಾಡೋದಕ್ಕೆ ಆಗತ್ತೆ ಯಾವಾಗ ನಮ್ಮ ಒಳಗೆ ವಿಲ್ ಪವರ್ ಇರುತ್ತೋ. ಆದ್ರೆ ಯಾವಾಗ ನಾವು ಹೆಚ್ಚು ಯೋಚನೆ ಮಾಡ್ತೀವೋ ಆಗ ನಮ್ಮ ಮೈಂಡ್ ಸುಸ್ತಾಗ್ತಾ ಹೋಗುತ್ತೆ, ಮತ್ತೆ ಆಗ ನಾವು ಯಾವುದೇ ಕೆಲಸದ ಮೇಲೆ ಫುಲ್ ಫೋಕಸ್ ಮಾಡೋದಕ್ಕಾಗಲ್ಲ. ಓವರ್ ಥಿಂಕಿಂಗ್ ನಿಮ್ಮ ಮೈಂಡ್ ನ ಶಕ್ತಿನ ಮೆಲ್ಲೆಗೆ ಮುಗಿಸ್ತಾ ಬರುತ್ತೆ. ಆಗ ನಿಮ್ಮ ಮೈಂಡ್ ಸುಸ್ತಾಗ್ತಾ ಹೋಗುತ್ತೆ, ಮತ್ತೆ ನೀವು ಸ್ಟ್ರೆಸ್ ಅಲ್ಲಿ ಇರ್ತೀರಾ. ಆಗ ಈ ಒತ್ತಡ ಮತ್ತೆ ಚಿಂತೆ ನಿಮ್ಮ ಹೆಲ್ತ್ ಗೆ ಎಲ್ಲಕ್ಕಿಂತ ಜಾಸ್ತಿ ನಷ್ಟ ತಲುಪಿಸುತ್ತೆ. ಇವತ್ತಿನ ಈ ವಿಡಿಯೋನಲ್ಲಿ ಮಾತಾಡೋಣ ಆ 5 ವಿಷಯಗಳ ಬಗ್ಗೆ, ಅದರಿಂದ ನೀವು ಓವರ್ ಥಿಂಕಿಂಗ್ ಇಂದ ಬಚಾವಾಗುವಂತದ್ದು.